ಹಾಯ್ ಹಲೋ ನಮಸ್ಕಾರ. ಈ ಸಂಚೆ ನ್ಯೂಸ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಇನ್ನೇನು ಫಿನಾಲೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಎಲ್ಲರೂ ಕೂಡ ಬಿಗ್ ಬಾಸ್ನ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ. ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಎಲ್ರಿಗೂ ಕೂಡ ಆ ಒಂದು ಕುತೂಹಲವಂತೂ ಇದ್ದೇ ಇದೆ. ಎಲ್ಲರೂ ನೋಡ್ತಿರೋ ಹಾಗೆ ಈ ವೀಕು ಬಿಗ್ ಬಾಸ್ ಒಂದು ಒಳ್ಳೆಯ ಗೇಮನ್ನು ಕೊಟ್ಟಿದ್ದಾರೆ, ರೆಸಾರ್ಟ್ ಗೇಮ್ ಅಂತ. ಅದರಲ್ಲಿ ಎರಡು ತಂಡವಾಗಿ ವಿಂಗಡಣೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಚೈತ್ರ ತಂಡ ಒಂದಾದರೆ ಭವ್ಯ ತಂಡ ಒಂದಾಗುತ್ತೆ. ಅದರಲ್ಲಿ ಭವ್ಯ ತಂಡ ನಿನ್ನೆಯವರೆಗೆ ಏನು ಸಿಬ್ಬಂದಿ ಆಗಿರ್ತಾರೆ, ಚೈತ್ರ ತಂಡ ಅತಿಥಿಯಾಗಿರ್ತಾರೆ. ಬಟ್ ನಿನ್ನೆ ಒಂದು ಲಾಸ್ಟ್ ಎಪಿಸೋಡ್ನಲ್ಲಿ ಚೈತ್ರ ತಂಡ ಸಿಬ್ಬಂದಿ ಆದರೆ ಭವ್ಯ ತಂಡ ಅತಿಥಿಯಾಗಿರ್ತಾರೆ. ಚೈತ್ರ ಅವರ ತಂಡಕ್ಕಿಂತ ಭವ್ಯ ಅವರ ತಂಡ ತುಂಬ ಅದ್ಭುತವಾಗಿ ಗೇಮನ್ನು ಆಡ್ತಿದ್ದಾರೆ. ಅದರಲ್ಲೂ ಈ ವಾರ ರಜತ್ ಅವರಾಗಿರಬಹುದು, ತ್ರಿವಿಕ್ರಮ್ ಅವರಾಗಿರಬಹುದು, ಈ ಇಬ್ಬರ ಕಾಂಬೋಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಬಿಗ್ ಬಾಸ್ ನೋಡ್ತಿರುವಂತಹ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಇದ್ರ ನಡುವೆ ಇನ್ನೊಂದು ವಿಶೇಷವಾದಂತಹ ವಿಚಾರ ಚರ್ಚೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ, ಲಾಸ್ಟ್ ಸೂಪರ್ ಸಂಡೇ ವಿತ್ ಸುದೀಪ ಆ ಶೋನಲ್ಲಿ ಏನಾಗುತ್ತೆ ಅಂತಂದ್ರೆ, ಹನುಮಂತ ಅವರಿಗೆ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ, ಟಾಸ್ಕ್ನ ರದ್ದು ಮಾಡ್ತೀನಿ ಅನ್ನೋ ಮಾತನ್ನ ನೀವು ಹೇಳೋ ಆಗಿಲ್ಲ, ಆ ರೀತಿ ಏನಾದರೂ ಮಾಡಿದ್ರೆ ನಿಮ್ಮನ್ನ ಈಗಲೇ ಆಚೆ ಆಗ್ತೀವಿ ಅಂತ. ಸೊ ಈ ಮಾತಿಗೆ ಏನಾಗ್ತಾ ಇದೆ, ವಿರೋಧ ವ್ಯಕ್ತ ಆಗ್ತಾ ಇದೆ. ಹನುಮಂತ ಅವರ ಒಂದು ಅಭಿಮಾನಿಗಳಾಗಿರಬಹುದು, ಅವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಉತ್ತರ ಕರ್ನಾಟಕದ ಮಂದಿ ಏನಿದ್ದಾರೆ ಅವರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ, ಹನುಮಂತ ಹೇಳಬಾರ್ದ ಮಾತು ಏನಾದರೂ ಹೇಳಿದ್ನ ಅಂದ್ರೆ ವೋಟಿಂಗ್ಸ್ ಅನ್ನ ನಿಮ್ಮ ಕೈಯಲ್ಲಿ ಇರುತ್ತೆ, ಜನಗಳ ವೋಟಿಂಗ್ಸ್ನ ಮೀರಿ ನೀವು ಈ ರೀತಿ ಮಾತನ್ನ ಹೇಳ್ತಿದ್ದೀರಾ ಅಂತಂದ್ರೆ ನೀವೇ ವೋಟಿಂಗ್ಸ್ನ ನಿರ್ಧಾರ ಮಾಡ್ತೀರಾ, ಬಿಗ್ ಬಾಸ್ ನಿಮ್ಮ ಪ್ರಕಾರನೇ ನಡೆಯುತ್ತಾ ಅಂತ ಹೇಳ್ತಿದ್ದಾರೆ. ಇದೆಲ್ಲದಕ್ಕಿಂತ ಇನ್ನೊಂದು ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಲಾಯರ್ ಜಗದೀಶ್ ಅವರು ಇರುವಂತಹ ಒಂದು ಸಂದರ್ಭದಲ್ಲೂ ಕೂಡ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಇಡೀ ಬಿಗ್ ಬಾಸ್ನ ಕೊಂಡ್ಕೋತೀನಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಅವಾಗ ಏನು ಅಂದಲೇ ಇರುವಂತಹ ಸುದೀಪ್ ಅವರು ಒಂದು ಟಾಸ್ಕ್ ಅನ್ನ ರದ್ದು ಮಾಡ್ತೀನಿ ಅಂತ ಅಂದಿದ ತಕ್ಷಣ ಹನುಮಂತ ಅವರಿಗೆ ಯಾಕೆ ಈ ರೀತಿ ಮಾತನ್ನ ಹೇಳ್ಬೇಕಿತ್ತು ಅಂತ ಹೇಳ್ತಾರೆ. ಇದಕ್ಕೆ ಉತ್ತರವನ್ನ ನಾನು ಹೇಳ್ತೀನಿ. ಸುದೀಪ್ ಅವರು ಜಗದೀಶ್ ಅವ್ರಿಗೂ ಕೂಡ ಖಡಕ್ಕಾಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಅವರು ಕೂಡ ನಾನು ಯಾರೂ ಅಲ್ಲ, ನೀವು ಯಾರೂ ಅಲ್ಲ ಈ ಶೋ ಅನ್ನ ನಿಲ್ಲಿಸೋದಕ್ಕೆ, ಈ ಶೋ ಅನ್ನ ಕೊಂಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ. ಅಲ್ಲೇ ಆಲ್ರೆಡಿ ಅವರು ಕ್ಲಾರಿಟಿಯನ್ನ ಕೊಟ್ಟಿರ್ತಾರೆ. ಇದನ್ನ ಮುಂದುವರಿಸ್ದಂಗೆ ಏನಾಗ್ತದೆ ಈ ವೀಕ್ ಅಂತಂದ್ರೆ, ಈ ವಿಚಾರವನ್ನ ಒಂದಷ್ಟು ಅಭಿಮಾನಿ ಬಳಗಕ್ಕೆ ಈ ಒಂದು ವಿಚಾರ ಬೇಸರವನ್ನು ಉಂಟು ಮಾಡಿರಬಹುದು. ಬಹುಶಃ ಎಲ್ರಿಗೂ ಕೂಡ ಅವ್ರದ್ದೇ ಆದಂತಹ ಅಭಿಮಾನಿ ಬಳಗವನ್ನ ಇಟ್ಕೊಂಡು ಬಂದಿರುವಂತಹವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ತ್ರಿವಿಕ್ರಮ್ ಅವರಾಗಿರಬಹುದು, ಭವ್ಯ ಅವರಾಗಿರಬಹುದು, ಚೈತ್ರ ಅವರಾಗಿರಬಹುದು, ಹಾಗೆ ರಜತ್ ಅವ್ರಿಗಿರ್ಬೋದು. ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ತಗೊಂಡಿದ್ದಾರೆ ನಿಜ, ಬಟ್ ಅವರಿಗೆ ಒಂದಷ್ಟು ಫ್ಯಾನ್ಸ್ ಏನಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರಿಗೂ ಕೂಡ ಒಂದಷ್ಟು ಫ್ಯಾನ್ಸ್ ಇದ್ದಾರೆ. ಅವ್ರನ್ನ ನೋಡ್ದಲ್ಲೇ ಇರುವಂಥವರು ಕೂಡ ರಜತ್ ಅಂದಿದ ತಕ್ಷಣ ವೈಲ್ಡ್ ಕಾರ್ಡ್ ಎಂಟ್ರಿ, ಇವ್ರು ಯಾಕೆ ಬರ್ತಾರಪ್ಪ, ಬರೀ ಜಗಳ, ಕೆಟ್ಟ ಪದಗಳನ್ನ ಬಳಸ್ತಾರೆ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ರು. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಬಟ್ ಅದೇ ರಜತ್ತು ವೀಕ್ ಬೈ ವೀಕ್ ಏನಾಗ್ತಾ ಇದ್ದಾರೆ, ಡೆವಲಪ್ ಆಗ್ತಾ ಹೋಗ್ತಾ ಇದ್ದಾರೆ. ಒಂದು ಆಟವನ್ನ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲವನ್ನ ತಿದ್ಕೊಳ್ಳುವಂತಹ ಬುದ್ಧಿ ರಜತ್ ಅವ್ರಿಗೆ ಇದೆ. ಸೊ ಅದಕ್ಕೆ ಅವರು ಇನ್ನೂ ಕೂಡ ಉಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ರಜತ್ ಮತ್ತೆ ಚೈತ್ರ ಕೊಂಬೋನ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಆ ರೀತಿಯಾಗಿ ರಜತ್ ಆಗ್ತಾ ಇದ್ದಾರೆ. ನನ್ನ ಟಾಸ್ಕ್ನಲ್ಲಿ ನಾವು ನೋಡ್ಬೋದು, ಕನ್ಫೆಷನ್ ರೂಮ್ಗೆ ಬಿಗ್ ಬಾಸ್ ಚೈತ್ರ ಮತ್ತೆ ಭವ್ಯನ ಕರೆದಾಗ ಭವ್ಯ ಅವರು ಅಳ್ತಾ ಇರ್ತಾರೆ, ಬಿಗ್ ಬಾಸ್ ನಮಗೆ ಆಗ್ತಾ ಇಲ್ಲ, ಊಟ ಮಾಡಲಿಕ್ಕೂ ಕೂಡ ನಮಗೆ ಸಮಯವನ್ನ ಸಿಗ್ತಾ ಇಲ್ಲ, ಆ ರೀತಿ ಒಂದು ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಹೇಳ್ತಾರೆ, ನಾರ್ಮಲ್ ಆಗಿ ಯಾವುದೇ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಯಾರು ಕೂಡ ಊಟವನ್ನ ಮಾಡ್ದಲೇ ಇರುವಂಥದ್ದನ್ನ ನಾವು ನೋಡಿಲ್ವಲ್ಲ, ನೀವು ಯಾಕೆ ಹಾಗೆ ಮಾಡ್ತೀರಾ ಅಂತ ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೆ ಕರೆಂಟ್ ಆಫ್ ಆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ನೀವು ಕೊಡಬೇಕಾಗುತ್ತೆ, ಅವ್ರು ಏನನ್ನ ಕೇಳ್ತಾರೆ ಅದನ್ನ ನೀವು ಕೊಡಬೇಕಾಗುತ್ತೆ ಅಂತ ಇದು ಕೂಡ ಹೇಳ್ತಾರೆ. ಇದು ಅಲ್ಲಿ ಕ್ಲಾರಿಟಿ ಸಿಕ್ಕಿರುತ್ತೆ. ಅದಾದ ನಂತರ ಏನು ಮಾಡ್ತಾರೆ, ಚೈತ್ರ ಅವರು ಬರ್ತಾರೆ, ಏನು ನಡೀತು ಕನ್ಫೆಷನ್ ರೂಮಲ್ಲಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಈ ಒಂದು ಪಾಯಿಂಟ್ನ ಅವರು ಹೇಳೋದಿಲ್ಲ, 2 ಪಾಯಿಂಟ್ನ ಮಾತ್ರ ಹೇಳ್ತಾರೆ ಬಿಗ್ ಬಾಸ್ ಹೇಳಿದ್ದು. ಅಂದರೆ ಕರೆಂಟ್ ಹೋದಂತಹ ಸಂದರ್ಭದಲ್ಲೂ, ಕರೆಂಟ್ ಆಫ್ ಆದ ಸಂದರ್ಭದಲ್ಲೂ ಕೂಡ ಸರ್ವಿಸ್ನ ಕೊಡಬೇಕು ಆ ತಂಡದವರು ಅನ್ನೋ ಒಂದು ಪಾಯಿಂಟ್ ಹೇಳ್ತಾರೆ. ಹಾಗೇನೆ ಎಲ್ಲ ರೀತಿ ಸರ್ವಿಸ್ಗಳನ್ನ ನಾವು ತಗೊಳ್ಬೋದು ಅನ್ನೋ ಒಂದು ಪಾಯಿಂಟ್ ಹೇಳ್ತಾರೆ. ಬಟ್ ಭವ್ಯಾಗೆ ಅವರು ಹೇಳಿದಂಥ ಇನ್ನೊಂದು ಮಾತನ್ನ ಚೈತ್ರ ಇಲ್ಲಿ ಹೇಳೋದಿಲ್ಲ. ಮೇ ಬಿ ಇದು ಕೂಡ ವೀಕೆಂಡಲ್ಲಿ ಚರ್ಚೆ ಆಗಬಹುದು. ಬಹುಶಃ ಚೈತ್ರ ಅಲ್ಲಿ ವೀಕೆಂಡ್ವರೆಗೂ ಇದ್ದರೆ ಚರ್ಚೆ ಆಗ್ಬೋದು. ನಂತರ ನಾವು ನೋಡ್ತಾ ಹೋದ್ರೆ ಬಿಗ್ ಬಾಸ್ ಭವ್ಯಾಗೂ ಕೂಡ ಹೇಳ್ತಾರೆ, ಸಾಮಾನ್ಯವಾಗಿ ರೆಸಾರ್ಟ್ ಯಾವ ರೀತಿ ನಡೆಯುತ್ತೆ ನೀವು ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಎಲ್ಲಿಗೆ ಮುಗಿಯುತ್ತೆ. ನಂತರ
ಟೀಮ್ ಚೇಂಜ್ ಆಗುತ್ತೆ, ಅತಿಥಿಗಳು ಬೇರೆ ಆದರೆ ಸಿಬ್ಬಂದಿ ವರ್ಗ ಬೇರೆ ಆಗುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಎಲ್ಲ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗೇಮು. ರಜತ್ ಅವರ ಆಟ ಆಗಿರಬಹುದು, ತುಂಬಾ ಸುಂದರವಾಗಿ ಕಟ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ರೆಸಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ತುಂಬ ಸುಂದರವಾಗಿ ಕಟ್ಕೊಡ್ತಾ ಇದ್ದಾರೆ. ಮೋಕ್ಷಿತಾ ಆಗಿರಬಹುದು, ರಜತ್ ಆಗಿರಬಹುದು, ತ್ರಿವಿಕ್ರಮ್ ಆಗಿರಬಹುದು, ಭವ್ಯ ಅವರು ಒಂದು ಶೆಫ್ ಆಗಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಅಡುಗೆ ಮನೆಗೆ ಮಾತ್ರ ಭವ್ಯ ಅವರು ಸೀಮಿತ ಆಗಿದ್ರು. ಬಟ್ ಅದನ್ನು ಹೊರತುಪಡಿಸಿ ಅತಿಥಿಗಳ ಜೊತೆ ಮಾತಾಡೋದಾಗಿರಬಹುದು ಅಥವಾ ರಿಯಾಲಿಟಿ ಏನು ನಡೀತಾ ಇದೆ, ನಿಜಕ್ಕೂ ರೆಸಾರ್ಟ್ನಲ್ಲಿ ರಿಯಾಲಿಟಿ ಏನು ನಡೀತಿದೆ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ತಾ ಬರ್ಬೋದು. ಐಶು ಅವರ ಆ್ಯಕ್ಟಿಂಗ್ ಆಗಿರಬಹುದು, ಚೈತ್ರ ಆ್ಯಕ್ಟಿಂಗ್ ಆಗಿರಬಹುದು. ಚೈತ್ರ ಈ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ. ಆ ರೀತಿ ಒಂದು ನನಗಿದು ಬೇಕಂದ್ರೆ ನನಗೆ ಆ ಕ್ಷಣಕ್ಕೆ ಬೇಕು. ಯಾಕೆ ನೀವು ಮಾಡೋದಿಲ್ವಾ, ನಿಮ್ಮ ಕೈಲಿ ಆಗೋದಿಲ್ವಾ, ಒಪ್ಕೊಳ್ಳಿ ನೀವು ಸೋತ್ರಿ ಅಂತ ಈ ಒಂದಷ್ಟು ಮಾತಿದೆಯಲ್ವಾ, ಇದು ಎಲ್ರಿಗೂ ಕೂಡ ಬಿಗ್ ಬಾಸ್ ನೋಡುವಂತಹ ಜನಕ್ಕೆ ಇಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ನಂತರ ಈ ದಿನ ಏನಿದೆಯಲ್ವಾ, ಇವತ್ತು ಬಿಗ್ ಬಾಸ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಆ ಎಲಿಮಿನೇಷನಲ್ಲಿ ಚೈತ್ರ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ಬೋದು. ಬಟ್ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ಬಿಗ್ ಬಾಸ್ ಯಾವುದೇ ಊಹಾಪೂಹ ಏನಿದೆಯಲ್ವಾ, ಅದು ಬರೀ ಊಹಾಪೂಹ ಆಗಿರುತ್ತೆ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ತಿದ್ದಾರೆ. ಬಟ್ ಬಿಗ್ ಬಾಸ್ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ಅದನ್ನು ಹೊರತುಪಡಿಸಿ ಮಾತನಾಡೋದಾದರೆ ಹನುಮಂತ ಅವ್ರ ವಿಷಯಕ್ಕೆ ಬಂದರೆ, ಹನುಮಂತ ಅವರು ಮತ್ತು ತ್ರಿವಿಕ್ರಮ್ ಅವರ ನಡುವೆ ನೇರ ಫೈಟ್ ನಡೀತಾ ಇದೆ. ಅಂದರೆ ಆಚೆ ಸಾಮಾಜಿಕ ಜಾಲತಾಣದಲ್ಲಿ ಹನುಮಂತನೇ ಗೆಲ್ಲೋದು ಅಂತ ಒಂದು ಕಡೆ ಆದರೆ, ತ್ರಿವಿಕ್ರಮ್ ಅವರೇ ಗೆಲ್ಲೋದು ಅಂತ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ನಂತರ ಭವ್ಯ ಅವ್ರ ಕಡೆಗೂ ಕೂಡ ಒಂದಷ್ಟು ಜನ ಒಲವನ್ನು ತೋರಿಸ್ತಾ ಇದ್ದಾರೆ. ಇಲ್ಲ, ಈ ಸಲ ಯಾವುದಾದ್ರೂ ಹುಡುಗಿ ಗೆಲ್ಲಬೇಕು, ಅದರಲ್ಲಿ ಬಾದು ಭವ್ಯನೇ ಆಗಿರಬೇಕು. ಯಾಕಂದರೆ ಭವ್ಯ ಅವರು ಡೇ 1 ಒಂದಷ್ಟು ಎಫರ್ಟ್ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಯಾವಾಗ ಪ್ರಾರಂಭ ಆಯಿತು, ಇವಾಗ ಮುಗಿಯುವ ಹಂತಕ್ಕೆ ಬಂದಿದೆ. ಅಷ್ಟು ಬೇಗ ಇಷ್ಟು ದಿನಗಳು ಕಳೆದು ಹೋಯ್ತಾ ಅಂತ ನಾವು ನೋಡೋದಾದರೆ ಹೌದು, ಖಂಡಿತವಾಗಿಯೂ ಕೂಡ ಡೇ 1 ಕೂಡ ಭವ್ಯ ತುಂಬ ಚೆನ್ನಾಗಿ ಆಟವನ್ನು ಕಟ್ಕೊಡ್ತಾ ಇದ್ದಾರೆ. ಒಂದಷ್ಟು ಅವರು ಮೊದಲನೇ ಸಲ ಕ್ಯಾಪ್ಟನ್ ಆಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿದ್ರು. ಆದರೆ 2ನೇ ಸಲ ಕ್ಯಾಪ್ಟನ್ ಆಗಿರುವಾಗ ಅದನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. ಸರಿಪಡಿಸ್ಕೊಂಡು ಮುಂದೆ ಏನಾಗುತ್ತೆ, ನಾನು ಏನು ಮಾಡಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ನಾನು ಮಾತಾಡಿದ್ರೆ ಸರಿ ಇರುತ್ತೆ, ಈ ಎಲ್ಲವನ್ನು ಕೂಡ ಭವ್ಯ ಮಾಡ್ತಾ ಇದ್ದಾರೆ. ಒಂದು ಕ್ಯಾಪ್ಟನ್ ಆಗಿ ಈ ವಾರ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಭವ್ಯ ಮಾಡ್ತಾ ಇದ್ದಾರೆ. ಈ ವಾರ ಬಹುಶಃ ಉತ್ತಮ ತ್ರಿವಿಕ್ರಮ್ ಅವ್ರಿಗೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರು ಗೇಮ್ನ ತುಂಬ ಚೆನ್ನಾಗಿ ಆಡಿದ್ದಾರೆ ಮತ್ತು ರಜತ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗೆ ನಾವು ಕಳಪೆಗೆ ನೋಡ್ತಾ ಹೋದರೆ ಕಳಪೆ ಈ ವಾರ ಬಹುಶಃ ಚೈತ್ರ ಅವರಿಗೆ ಬರಲ್ಲ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ತುಂಬ ಚೆನ್ನಾಗಿ ಚೈತ್ರ ಈ ವಾರ ಗೇಮನ್ನು ಆಡಿದ್ದಾರೆ. ಸೊ ಹಾಗಾಗಿ ಚೈತ್ರಾಗೆ ಕಳಪೆ ಏನೋ ಕೊಡಬಾರ್ದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ತ್ರಿವಿಕ್ರಮ್ ಅಥವಾ ರಜತ್ಗೆ ಉತ್ತಮವನ್ನು ಕೊಡಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ಮೋಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಗಲಿ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇದನ್ನು ಹೊರತುಪಡಿಸಿ ಯಾರಿಗೆ ಉತ್ತಮ ಸಿಗುತ್ತೆ, ಯಾರಿಗೆ ಕಳಪೆ ಸಿಗುತ್ತೆ, ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಎಲ್ಲದನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಈ ವೀಕು ಏನು ಒಂದು ವೀಕೆಂಡ್ ಶೋ ಇರೋದಿಲ್ಲ ಅಂತ ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ವೀಕೆಂಡ್ ಶೋ ಯಾಕಿರುತ್ತೆ ಅಂತಲೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದರೆ ಬಿಗ್ ಬಾಸ್ ಎಲ್ಲೂ ಕೂಡ ಹೇಳಿಲ್ಲ ಮಿಡ್ ವೀಕ್ ಎಲಿಮಿನೇಷನ್ನ ನಾವು ಮಾಡ್ತಾ ಇದ್ದೀವಿ ಅಂತ. ಯಾವುದೇ ಪ್ರೊಮೋದಲ್ಲಿ ನೋಡಬಹುದು ಇಲ್ಲ. ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಿದ್ದಂತಹ ವಿಷಯ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ನಿನ್ನೆಯೇ ಆಗುತ್ತೆ. ಅದರಲ್ಲಿ ಚೈತ್ರ ಅವರೇ ಮನೆಯಿಂದ ಏನು ಆಚೆ ಹೋಗ್ತಾರೆ ಅಂತ. ಬಟ್ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಚೈತ್ರ ಅವರು ಇದ್ದಾರೆ, ಮೋಕ್ಷಿತಾ ಅವರು ಆ ಒಂದು ಪ್ರೋಮೋ ಬಿಗ್ ಬಾಸ್ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಮೋಕ್ಷಿತಾ ಅವರು ಮಂಜು ಅವರಿಗೆ ತಲೆಗೆ ಬಿಯರ್ ಬಾಟಲಿಂದ ಹೊಡೆಯೋ ಒಂದು ಪ್ರೋಮೋ ಇರುತ್ತೆ. ಅದರಲ್ಲಿ ಚೈತ್ರ ಅವ್ರಿಗೂ ಕೂಡ ಯಾರೋ ಬಿಯರ್ ಬಾಟಲಿಂದ ಹೊಡಿತಾರೆ. ಅದು ಪ್ರೋಮೋದಲ್ಲಿ ನಾವು ನೋಡ್ಬೋದು. ಚೈತ್ರ ಅವರು ಪ್ರೋಮೋದಲ್ಲಿ ಇದ್ದಾರೆ. ಅದನ್ನು ಹೊರತುಪಡಿಸಿ ಯಾರು ಮನೆಯಿಂದ ಈ ವಾರ ಆಚೆ ಹೋಗಬಹುದು, ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇದೆಯಾ ಏನು ಅಂತ ನೋಡೋದಾದರೆ ಅಫ್ಕೋರ್ಸ್ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರ್ಬೋದು. ಯಾಕಂದರೆ ಕಳೆದ ವಾರ ಕೂಡ ಗೋಲ್ಡ್ ಸುರೇಶ್ ಅವರು ಹೋದಂತಹ ವಾರದಲ್ಲಿ ಯಾರೂ ಕೂಡ ಎಲಿಮಿನೇಟ್ ಆಗಿಲ್ಲ. ಶಿಶಿರ್ ಅವ್ರದ್ದೇ ಲಾಸ್ಟ್. ಆಮೇಲೆ ಗೋಲ್ಡ್ ಸುರೇಶ್ ಅವರು ಹೋದರು. ಅವರ ಒಂದು ವೈಯಕ್ತಿಕ ಕಾರಣಗಳಿಂದ ಅವರು ಮನೆಯಿಂದ ಆಚೆ ಹೋಗಬೇಕಾಗಿತ್ತು. ಸೊ ಅವರು ಹೋದರು. ಅದಾಗಿ ನಂತರ ಈ ವೀಕ್ ಯಾರಾದರೂ ಇಬ್ಬರು ಎಲಿಮಿನೇಟ್ ಆಗ್ತಾರಾ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಬಟ್ ಗೊತ್ತಿಲ್ಲ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ 10 ಜನ ಇದ್ದಾರೆ. ಕೆಲವು ದಿನ ಮಾತ್ರ ಬಾಕಿ ಇದೆ. ಯಾರು ಎಲಿಮಿನೇಟ್ ಆಗಬಹುದು, ಯಾರು ಎಲಿಮಿನೇಟ್ ಆಗ್ತಾರೆ ಅದು ಯಾರು ಕೂಡ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವೆಲ್ಲ ರೀಸನ್ಗೆ ಎಲಿಮಿನೇಟ್ ಆಗ್ಬೋದು, ಜನರ ಓಟು ಒಂದು ಕಡೆ ಇಟ್ಕೊಳ್ಳೋಣ.
ಜನರ ಓಟು ಕೂಡ 90% ಆದರೆ ಇನ್ನು 10% ಟೀಮಿಂದ ಏನು ಡಿಸೈಡ್ ಮಾಡ್ತಾರೆ ಅದೇ ಮ್ಯಾಟ್ರ್ ಆಗುವಂತಹ ಸಂದರ್ಭ ಬರುತ್ತೆ. ಆದರೆ ಇವಾಗ ಚರ್ಚೆ ಆಗ್ತಿರೋ ವಿಚಾರ ಏನಪ್ಪ ಅಂದರೆ 90% ಬಿಗ್ ಬಾಸ್ ಟೀಮಿಂದ ಡಿಸೈಡ್ ಆಗುವಂಥದ್ದು, ಇನ್ನು 10% ಮಾತ್ರ ಜನರ ಓಟನ್ನು ಡಿಸೈಡ್ ಮಾಡ್ತಾರೆ, ಇವರು ಜನರ ಓಟನ್ನು ತಗೋತಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ಯಾಕೆ ಹೀಗೆ ಮಾತಾಡ್ಕೊಳ್ತಿದ್ದಾರೆ ಅಂತಂದರೆ, ಅದೇ ಕಳೆದ ವಾರ ಏನಾಗುತ್ತೆ ಅಂತಂದರೆ ಕಿಚ್ಚ ಸುದೀಪ್ ಅವರು ಹನುಮಂತ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ, ಇದೇ ರೀತಿ ಇದ್ದರೆ ನೆಕ್ಸ್ಟ್ ನೀವು ಬಿಗ್ ಬಾಸಿಂದ ಆಚೆ ಕಳಿಸ್ತೀನಿ ನಾನೇ ಅಂತ ಹೇಳ್ತಾರೆ. ಈ ಮಾತಿಗೆ ವಿರೋಧ ವ್ಯಕ್ತವಾಗ್ತಿದೆ. ಉತ್ತರ ಕರ್ನಾಟಕದ ಒಂದಷ್ಟು ಮಂದಿ ಏನಿದ್ದಾರೆ ಕಿಚ್ಚ ಸುದೀಪ್ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಗುಡುಕ್ತಾ ಇದ್ದಾರೆ. ಯಾಕೆ ನೀವು ಆ ರೀತಿ ಮಾತಂದ್ರಿ? ಬಿಗ್ ಬಾಸ್ನಲ್ಲಿ ಹಾಗಾದರೆ ಯಾರೂ ಈ ರೀತಿ ಮಾತಾಡೇ ಇಲ್ವಾ? ಲಾಯರ್ ಜಗದೀಶ್ ಅವರು ಆ ರೀತಿ ಬಿಗ್ ಬಾಸನ್ನೇ ನಾನು ಕೊಂಡ್ಕೊಳ್ತೀನಿ ಅಂತಹ ಸಂದರ್ಭದಲ್ಲೂ ಕೂಡ ನೀವೇನು ಜಸ್ಟ್ ಅವ್ರಿಗೆ ಹೇಳಿದ್ದೀರಾ, ಆದರೆ ಹನುಮಂತ ಏನು ಹೇಳಬಾರ್ದು ಹೇಳಿದ್ನಾ? ಆ ಗೇಮ್ ಅಗ್ರೆಷನಲ್ಲಿ ಆ ರೀತಿ ಮಾತುಗಳು ಬರುತ್ತೆ. ಯಾಕೆಂದರೆ ನನ್ನ ಎದುರಾಳಿ ತಂಡ ತಪ್ಪು ಮಾಡ್ತಿದೆ ಅಂತ ಅಂದಾಗ ಆ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಶಕ್ತಿ ಅವನಲ್ಲಿ ಇರಲಿಲ್ಲ ಹನುಮಂತನಲ್ಲಿ. ನಾನು ಮಾತಾಡಲೇಬೇಕು ಅಂತ ಮಾತಾಡಲಿಲ್ಲ ಅಂತಂದ್ರೂ ನೀವು ಅವರಿಗೆ ಪ್ರಶ್ನೆಯನ್ನು ಮಾಡ್ತೀರಾ, ಮಾತಾಡಿದ್ರು ಪ್ರಶ್ನೆಯನ್ನು ಮಾಡ್ತೀರಾ ಅಂತಂದರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಂದರೆ ನೀವು ನೇರವಾಗಿ ಹನುಮಂತನನ್ನು ಟಾರ್ಗೆಟ್ ಏನಾದರೂ ಮಾಡಿದ್ದೀರಾ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ಇದ್ರ ವಿರುದ್ಧ ಮಾತಾಡಿದ್ದಾರೆ. ಯಾಕೆ ಈ ರೀತಿ ಮಾತಾಡ್ತೀರಾ ನೀವು ಹನುಮಂತನ ವಿರುದ್ಧ, ಉತ್ತರ ಕರ್ನಾಟಕದ ಹನುಮಂತನ ವಿರುದ್ಧ? ಹನುಮಂತ ಹಾಗೆ ಕೂಡ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಬರೀ ಬಿಗ್ ಬಾಸ್ಗೆ ಬಂದಾಗಿನಿಂದ ಅವರಿಗೆ ಅಭಿಮಾನಿ ಬಳಗ ಪ್ರಾರಂಭವಾಗಿದ್ದಲ್ಲ, ಅವರು ಸರಿಗಮಪಗೆ ಬಂದಾಗಿನಿಂದಲೂ ಕೂಡ ಅವರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅವರ ಹಾಡಿಗೆ, ಅವರ ಧ್ವನಿಗೆ, ಅವರ ನಡವಳಿಕೆಗೆ, ಅವರ ವರ್ತನೆಗೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಸೊ ಯಾಕೆ ಕಿಚ್ಚ ಸುದೀಪ್ ಅವರೇ ನಿಮಗೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಇದರ ನಡುವೆ ಚೈತ್ರಾಗೆ ಕೂಡ ಒಂದು ಡವಡವ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಐಶುಗೂ ಕೂಡ ಈ ವೀಕ್ ಡವಡವ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ರಜತ್ ಹೇಳ್ತಾರೆ, ಒಂದು ರಜತ್ ಸಿಬ್ಬಂದಿ ಆಗಿದ್ದಾಗ ಒಂದು ಮಾತನ್ನು ಹೇಳ್ತಾರೆ, ಲಾಸ್ಟ್ ವೀಕ್ ಅಲ್ವಾ ಅದಕ್ಕೆ ಈ ರೀತಿ ಆಟ ಆಡ್ತಾ ಇದ್ದೀರಾ, ಆಡಿ ಅಂತ. ಅವಾಗ ಐಶು ಅವ್ರಿಗೆ ಹೇಳ್ತಾರೆ, ನೀವು ಯಾರ್ರೀ ನಮಗೆ ಲಾಸ್ಟ್ ವೀಕ್ ಅಂತ ಹೇಳೋಕ್ಕೆ? ಲಾಸ್ಟ್ ವೀಕೇನೆ ನಾವು ಚೆನ್ನಾಗೇ ಆಡ್ಬಿಟ್ಟು ಆಚೆ ಹೋಗ್ತೀವಿ, ಲಾಸ್ಟ್ ವೀಕೆ ಅಂದ್ಕೊಳ್ಳಿ ನಮ್ಮದು ಅಂತ. ಅಲ್ಲಿ ನಾವು ನೋಡಬಹುದು ಮೇ ಬಿ ಐಶು ಹಾಗೆ ಚೈತ್ರಾಗೆ ಇಬ್ಬರಿಗೂ ಕೂಡ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋದು ಭಯ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸ್ ಪ್ರೇಕ್ಷಕರ ಪ್ರಕಾರ ಚೈತ್ರಾ ಅನ್ನೋರು ಈಸಿ ಟಾರ್ಗೆಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬರು ಯಾರ ಹೆಸರನ್ನ ತಗೊಳ್ತಾರೆ, ಕಳಪೆಗಾಗಿರಬಹುದು, ನಾಮಿನೇಷನ್ಗಾಗಿರಬಹುದು, ನನ್ನ ಸುತ್ತ ಕೂತಿರೋರು ಕೂಡ ಅದೇ ಹೆಸರನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ರೀತಿ ಒಂದು ಸಿಲ್ಲಿ ರೀಸನ್ನ ಕೊಟ್ಟು ಯಾಕ್ರಿ ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ತೀರಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದೇ ರೀತಿ ನಾವು ಇವತ್ತಿನ ಗೇಮ್ ಏನಿದೆ, ಇವತ್ತಿನ ಆಟ ಅಂತ ನೋಡ್ತಾ ಹೋದರೆ ರೆಸಾರ್ಟ್ ಗೇಮ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಇವತ್ತು ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೋಕ್ಷಿತಾ ಅವರು ಮಂಜುಗೆ ಬಿಯರ್ ಬಾಟಲ್ನಲ್ಲಿ ತಲೆಗೆ ಹೊಡಿತಾರೆ, ನೀವು ಮನೆಯಿಂದ ಆಚೆ ಹೋಗಬೇಕು, ನಿಮ್ಮನ್ನು ನೀವು ಎಲ್ಲೂ ಕೂಡ ತೋರಿಸ್ತಾ ಇಲ್ಲ. ಮಂಜಣ್ಣ ಸ್ಟಾರ್ಟಿಂಗ್ ಇದ್ದಿದ್ದ ಮಂಜಣ್ಣ ಇಲ್ಲಿ ತನಕ ಇಲ್ಲ. ಮಂಜಣ್ಣನ ನಾವು ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮಂಜಣ್ಣನ, ಆ ಒಂದು ಆವೇಶದಿಂದ ಇರೋ ಮಂಜಣ್ಣನ, ಕುತಂತ್ರಿ ಮಂಜಣ್ಣನ ನಾವು ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ ಈ ವೀಕಲ್ಲಿ ಅಂತ ಹೇಳ್ತಾರೆ. ಅವಾಗ ಮಂಜು ಅವರು ಒಂದು ರಿಪ್ಲೈನ ಕೊಡ್ತಾರೆ, ಅಂದರೆ ನಾನು ಇದ್ದೀನಿ ಅಂತ ನಿಮಗೆ ತೋರ್ಸೋಕ್ಕೆ ನಿಮಗೆ ಏನಾದರೂ ನಾನು ತಂದು ಕೊಡಬೇಕಾ, ಅಥವಾ ನಿಮಗೇನಾದ್ರು ನಾನು ತಿನ್ನಿಸ್ಬೇಕಾ, ಅಥವಾ ನಿಮ್ಮ ಬಳಿಯೇ ನಾನು ಇರಬೇಕಾ ಅಂತ ಒಂದಷ್ಟು ಮಾತು ಕೂಡ ಆಡ್ತಾರೆ. ಅದಕ್ಕೆ ಮೋಕ್ಷಿತಾ ಅವರು ಇಷ್ಟೆಲ್ಲ ಹೇಳುವಂತಹ ಅವಶ್ಯಕತೆ ಇಲ್ಲ, ನನ್ನ ಜೊತೆ ಇರೋದು ಬೇಡ, ನಿಮ್ಮನ್ನು ನೀವು ಸಾಬೀತುಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಕಳೆದ ಸಾಕಷ್ಟು ವಾರಗಳಿಗೆ ಹೋಲಿಸ್ಕೊಂಡ್ರೆ ಮಂಜು ಅವರು ಈ ಬಾರಿ ಈ ವೀಕು ತುಂಬ ಚೆನ್ನಾಗಿ ಗೇಮನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಉಗ್ರ ಮಂಜು ಅನ್ನೋ ಒಂದು ಅಗ್ರೆಷನ್ನು, ಆ ಒಂದು ಕುತಂತ್ರಿ ಬುದ್ಧಿ, ಆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಮನೆಯಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬ ಚೆನ್ನಾಗಿ ಗೇಮನ್ನು ಉಗ್ರ ಮಂಜು ಅವರು ಕಟ್ಕೊಟ್ಟಿದ್ದಾರೆ. ಬಟ್ ಅವರನ್ನ ಈ ಬಾರಿ ನಾಮಿನೇಟ್ ಮಾಡಿರೋದು ಮೋಕ್ಷಿತಾ ಅವ್ರು ತೆಗೆದುಕೊಂಡಂತಹ ಕಾರಣಗಳು ಸೂಕ್ತವಾಗಿಲ್ಲ ಅಂತ ಬಿಗ್ ಬಾಸ್ ನೋಡುವಂತಹ ಪ್ರೇಕ್ಷಕರು ಹೇಳ್ತಿದ್ದಾರೆ. ಹಾಗೆ ಭವ್ಯ ಅವರು ಕೂಡ ಐಶ್ವರ್ಯ ಅವರ ಒಂದು ಹೆಸರನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ನಾವು ನೋಡಬಹುದು. ಅಂದರೆ ಭವ್ಯ ಅವರಿಗೆ ಐಶ್ವರ್ಯ ಅವರು ಒಂದು ಮಾತನ್ನ ಹೇಳಿರ್ತಾರೆ, ಟಾರ್ಗೆಟ್ ನಾಮಿನೇಷನ್ ಅಂತ. ಆ ಒಂದು ಕಾರಣ ಇಟ್ಕೊಂಡ್ರೆ ತೆಗೆದುಕೊಂಡಿರಬಹುದೇನೋ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಅಲ್ಲಿ ಏನಾಗಿದೆ,
ಅಂತ ಇವತ್ತಿನ ಎಪಿಸೋಡ್ ನೋಡಿದಾಗಲೇ ಕಂಪ್ಲೀಟ್ ಆಗಿ ನಮಗೆ ಮಾಹಿತಿ ಗೊತ್ತಾಗೋದು. ಚೈತ್ರಾಗೂ ಕೂಡ ಬಿಯರ್ ಬಾಟಲಿಂದ ತಲೆ ಮೇಲೆ ಹೊಡಿತಾರೆ. ರಜತ್ ಹಾಗೂ ಗೌತಮಿ ಅವ್ರನ್ನ ನಾವು ಗಮನಿಸ್ಕೊಂಡು ಬರ್ಬೋದು. ಇವರು ಕೂಡ ಸಾಕಷ್ಟು ದಿನದಿಂದ ರಜತ್ ಗೌತಮಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಿಮ್ಮ ಬಣ್ಣ ಮುಖವಾಡವನ್ನು ನಾನು ತೆಗಿತೀನಿ ಅಂತ. ಯಾಕೆಂದ್ರೆ ರಜತ್ ಪ್ರಕಾರ ಗೌತಮಿ ಅನ್ನೋರು ಏನಾಗಿದ್ದಾರೆ ಅಂತಂದ್ರೆ ನೆಗೆಟಿವ್ ಶೇಡ್ನಲ್ಲಿದ್ದಾರೆ. ಗೌತಮಿ ಅಲ್ಲ, ಹೊರಗಿರುವಂತಹ ಗೌತಮಿ ಮನೆ ಒಳಗಿಲ್ಲ, ಬಿಗ್ ಬಾಸ್ನಲ್ಲಿ ಇಲ್ಲ ಅಂತ. ಬಟ್ ಎಲ್ಲ ಸ್ಪರ್ಧಿಗಳು ಹೇಳೋ ಪ್ರಕಾರ ಇಲ್ಲ, ಗೌತಮಿ ಹೀಗೆ ಆಟ ಆಡ್ಕೊಂಡು ಬರ್ತಾ ಇರೋದು, ಅವರು ಆಚೆನೂ ಕೂಡ ಹಾಗೇ ಇದ್ದಾರೆ. ಅವರು ಏನೇ ಕೇಳಿದ್ರು ಕೂಡ ನಗ್ನಗ್ತಲೇ ಉತ್ತರ ಕೊಡ್ತಾರೆ. ಏನೇ ಮಾಡಿದ್ರು ಕೂಡ ಅವರು ಸಂತೋಷದಿಂದಲೇ ಮಾಡ್ತಾರೆ. ನೆಗೆಟಿವ್ ಕೂಡ ಹಾಗೆ ತಗೊಳ್ತಾರೆ, ಪಾಸಿಟಿವ್ ಕೂಡ ಹಾಗೆ ತಗೊಳ್ತಾರೆ. ಸೊ ಪಾಸಿಟಿವ್ ಗೌತಮಿ ಏನಿದಾರಲ್ವಾ, ಇದು ಗೌತಮಿನೇ ಅಲ್ಲ, ಜಗಳ ಆಡಬೇಕು ಗೌತಮಿ, ಆಗ ಗೌತಮಿಯಲ್ಲಿರುವಂತಹ ನಿಜ ಬಣ್ಣ ಬಯಲಾಗುತ್ತೆ ಅಂತ ರಜತ್ ಹೇಳ್ತಾರೆ. ಸೊ ಹಾಗಾಗಿ ರಜತ್ ಅವ್ರಿಗೂ ಕೂಡ ಗೌತಮಿ ಅವರು ಟಾರ್ಗೆಟ್ ಆಗಿದ್ದಾರೆ. ಇಷ್ಟು ದಿನ ರಜತ್ ಅವರಿಗೆ ಚೈತ್ರ ಅವರು ಟಾರ್ಗೆಟ್ ಆಗಿದ್ರು. ಬಾಸ್ ಅನ್ಕೊಂಡು ಚೈತ್ರ ಅವರಿಗೆ ಕಳಪೆ ಕೊಡೋದಾಗಿರ್ಬಹುದು, ನಾಮಿನೇಟ್ ಮಾಡೋದಾಗಿರ್ಬಹುದು, ಇದನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಈ ವಾರ ಅದೇನೋ ಗೊತ್ತಿಲ್ಲ, ಗೌತಮಿ ಅವರು ಟಾರ್ಗೆಟ್ ಆಗಿದ್ದಾರೆ. ಸೊ ಹೀಗೆ ಗೇಮ್ ನಡೀತಾ ಇದೆ. ಒಂದಷ್ಟು ಇನ್ನೇನು ಫಿನಾಲೆಗೆ ಕಡಿಮೆ ದಿನಗಳು ಮಾತ್ರ ಬಾಕಿ ಇದೆ. ಒಂದಷ್ಟು ಕಾರಣ ಕೊಟ್ಟು ಮನೆ ಮಂದಿ ಎಲ್ಲ ಏನು ನಾಮಿನೇಟ್ ಮಾಡೋದಿದೆಯಲ್ವಾ, ವೈಯಕ್ತಿಕವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ನನ್ನ ಶೇಡನ್ನು ನಾನು ಉಳಿಸ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ತುಂಬ ಜಿದ್ದಿ 10 ಜನ ಅಂತಂದರೆ ಈಗ ಫಿನಾಲೆವರೆಗೂ ಒಂದು 5 ರಿಂದ 6 ಜನ ಅಂತೂ ಇದ್ದೇ ಇರ್ತಾರೆ. ನನ್ನ 4 ಜನ ಮನೆಯಿಂದ ಆಚೆ ಹೋಗಬೇಕು. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಅಂತಹ ಸಂದರ್ಭದಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೇಬೇಕಾಗುತ್ತೆ. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಎಡವುತ್ತೀನಿ, ಆವಾಗ ನಾನು ಮನೆಗೆ ಆಬ್ವಿಯಸ್ಲಿ ಹೋಗ್ತೀನಿ. ನನಗೆ ಅಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ, ಯಾವುದು ಕೂಡ ನಡೆಯಲ್ಲ. ಈಗ 90% ಜನರ ಓಟೆ ಅಂತ ನಾವು ತಗೊಂಡಾಗ 10% ನನ್ನ ಎಫರ್ಟ್ ಕೂಡ ಇರಬೇಕಾಗತ್ತೆ. ನಾನು ಯಾವ ರೀತಿ ಒಂದು ಗೇಮನ್ನು ಆಡ್ತೀನಿ, ನಾನು ಯಾವ ರೀತಿ ಸ್ಟ್ರಾಟಜೀಸನ್ನು ಬಳಸ್ಕೊಳ್ತಾ ಇದ್ದೀನಿ, ಅಷ್ಟು ಜನ ನನ್ನನ್ನು ಕುಗ್ಸೋಕೆ ಪ್ರಯತ್ನ ಪಟ್ಟರು ನಾನು ಯಾವ ರೀತಿ ಮನೆಯಲ್ಲಿ ಇದ್ದೀನಿ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಏನೇನಾಗುತ್ತೆ ಈ ವೀಕ್, ಕಿಚನ್ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಹಾಗೆ ಉತ್ತರ ಕರ್ನಾಟಕದ ಮಂದಿ ಎಷ್ಟು ದಿನ ಈ ಒಂದು ವಿಚಾರನ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಹನುಮಂತನ ವಿಚಾರವನ್ನು ಇಟ್ಕೊಂಡು, ಎಲ್ಲವನ್ನ ನಾವು ವೆಯ್ಟ್ ಮಾಡೇ ನೋಡಬೇಕಾಗತ್ತೆ. ಆಮೇಲೆ ಇವತ್ತಿನ ಒಂದು ವಿಚಾರ ಏನಂತಂದರೆ ಮಿಡ್ ನೈಟ್ ಎಲಿಮಿನೇಷನ್. ಈ ವೀಕ್ ಈ ದಿನ ಮಿಡ್ ನೈಟ್ ಎಲಿಮಿನೇಷನನ್ನು ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಬಟ್ ಎಲ್ಲೂ ಕೂಡ ಬಿಗ್ ಬಾಸ್ನಿಂದ ಅಧಿಕೃತವಾಗಿ ಮಾಹಿತಿ ದೊರೆತಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಚೈತ್ರ ಅವರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐಶ್ವರ್ಯ ಅವ್ರಿಗೆ ಕೂಡ ಡವ ಪ್ರಾರಂಭವಾಗಿದೆ. ಅಂದರೆ ವೀಕೆಂಡಲ್ಲೂ ಕೂಡ ಅಂದರೆ ಡಬಲ್ ನಾಮಿನೇಷನ್ ಅಂತಂದರೆ ಮಿಡ್ ನೈಟ್ ಒಬ್ಬರನ್ನ ಕಳಿಸ್ತಾರೆ, ಹಾಗೆ ವೀಕೆಂಡಲ್ಲೂ ಕೂಡ ಒಬ್ಬರು ಹೋಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ನಿಜವಾಗಿಯೂ ಏನಾದರೂ ಮಿಡ್ ನೈಟ್ ಎಲಿಮಿನೇಷನ್ ಆಗಿದ್ರೆ ಚೈತ್ರ ಅವರೇ ಹೋದ್ರ? ಯಾಕಂದರೆ ಚೈತ್ರ ಅವರು ಕೂಡ 85+ ಡೇಸ್ ಆಯಿತು, ಇಲ್ಲಿಗೆ ಮೇ ಬಿ 87 ಡೇಸ್ ಇವತ್ತಿಗೆ. ಇಷ್ಟು ದಿನಗಳ ಕಾಲ ಚೈತ್ರ ಅವರು ಉಳ್ಕೊಂಡಿದ್ದಾರೆ ಅಂತಂದರೆ ಅವರು ಕೂಡ ಒಬ್ಬರು ಬಲಿಷ್ಠವಾದಂತಹ ಸ್ಪರ್ಧಿನೇ, ಸ್ಟ್ರಾಂಗ್ ಸ್ಪರ್ಧಿನೇ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ಥರ ಸ್ಟ್ರಾಟಜಿ ಉಪಯೋಗಿಸ್ತಾರೆ. ಚೈತ್ರ ಅವರು ಪಕ್ಷಪಾತವನ್ನು ಮಾಡುವುದಿರ್ಬೋದು, ಅದು ಕೂಡ ನನ್ನ ಟೀಮ್ ಗೆಲ್ಲಬೇಕು ಅಂತ ಆ ರೀತಿ ಮಾಡ್ತಾರೋ ಏನೋ ಬಹುಶಃ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಅವರು ಕೂಡ ಉಳ್ಕೊಂಡಿರ್ಬೋದು. ಮತ್ತು ಅವರಿಗೆ ಸಾಕಷ್ಟು ಅಂದರೆ ಕರ್ನಾಟಕದಾದ್ಯಂತ ಸಾಕಷ್ಟು ಜನ ಚಿರಪರಿಚಿತರಿದ್ದಾರೆ ಚೈತ್ರಾಗೆ. ಸೊ ಆಗಾಗೂ ಕೂಡ ಚೈತ್ರ ಅವರು ಇಷ್ಟು ದಿನ ಉಳ್ಕೊಂಡಿರ್ಬೋದು. ಅಂದರೆ ಮಾನಸಿಕವಾಗಿ ಚೈತ್ರ ಗಟ್ಟಿ ಇದ್ದಾರೆ. ಯಾರೇ ಏನೇ ಅಂದರೂ ಕೂಡ ತಡ್ಕೊಳ್ಳುವಂತಹ ಶಕ್ತಿ ಚೈತ್ರಾಗೆ ಇದೆ. ಮತ್ತು ತಿರುಗಿಸೋಗಿ ಅವ್ರ ಜೊತೆ ಹಾಗೆ ಚೆನ್ನಾಗಿರ್ತಾರೆ ಕೂಡ. ಅದು ಬಹಳ ಕಷ್ಟ ಬಿಗ್ ಬಾಸ್ ಮನೆಯಲ್ಲಿ. ಈಗ ಯಾರೋ ಒಬ್ರು ನನಗೆ ಬೈದಿದ್ದಾರೆ ಅಂತಂದರೆ ನಾನು ಮತ್ತೆ ಹೋಗಿ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂತಲೇ ಚೆನ್ನಾಗಿರೋಕೆ ಕಷ್ಟ ಆಗುತ್ತೆ. ಬಟ್ ಚೈತ್ರ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲ ರೀಸನ್ನಿಂದ ಚೈತ್ರ ಏನಾದರೂ ಬಚಾವ್ ಆದರೂ ಆಗಬಹುದು. ಇನ್ನು ಐಶು ವಿಚಾರಕ್ಕೆ ಬಂದರೆ ಐಶು ಕೂಡ ಮಾನಸಿಕವಾಗಿ ಬಹಳ ಗಟ್ಟಿ ಇದ್ದಾರೆ. ಹಾಗೆ ಟಾಸ್ಕ್ ಅಂತ ಬಂದಾಗಲೂ ಕೂಡ ಲಾಸ್ಟ್ ವೀಕು ಕೂದಲೆಳೆ ಅಂತರದಲ್ಲಿ ಒಂದು ಮಿಸ್ ಆಗುತ್ತೆ ಅವ್ರಿಗೆ. ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಓಟದಲ್ಲಿ ಅವರು ಕೂಡ ಇರ್ತಾರೆ, ಮಿಸ್ ಆಗುತ್ತೆ ಕ್ಯಾಪ್ಟನ್ ಆಗುವಂತಹ ಒಂದು ಚಾನ್ಸ್ ಅವ್ರಿಗೆ. ಭವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ. ಸೊ ಎಲ್ಲ ಒಂದಷ್ಟು ವಿಚಾರಗಳನ್ನ ತಗೊಂಡ್ರೆ ಒಬ್ರಿಗಿಂತ ಒಬ್ರು ಸ್ಟ್ರಾಂಗ್ ಆಗಿರುವಂಥವರು ಕೂಡ ಇದ್ದೇ ಇದ್ದಾರೆ ಮನೆಯಲ್ಲಿ. ಧನ್ರಾಜ್ ಆಗಿರಬಹುದು, ಎಲ್ಲರಿಂದ ಕೂಡ ನೆನ್ನೆ ಗೇಮಲ್ಲಿ ಉತ್ತಮವನ್ನು ತೆಗೆದುಕೊಂಡಿದ್ದಾರೆ ಧನ್ರಾಜ್ ಅವರು ರೆಸಾರ್ಟ್ ಗೇಮ್ನಲ್ಲಿ. ಹಾಗೆ ನೋಡ್ತಾ ಹೋದರೆ ಹನುಮಂತ ಕೂಡ ಮಾನಸಿಕವಾಗೂ ಸ್ಟ್ರಾಂಗ್ ಇದ್ದಾರೆ, ದೈಹಿಕವಾಗಿಯೂ ಸ್ಟ್ರಾಂಗ್ ಇದ್ದಾರೆ. ಯಾರು ಏನೇ ಅಂದರೂ ಕೂಡ ಏನನ್ನು ತಲೆ ಕೆಡಿಸ್ಕೊಳ್ಳುವಂತಹ
ತಲೆ ಕೆಡಿಸಿಕೊಳ್ಳದಂತಹ ಒಂದು ವ್ಯಕ್ತಿತ್ವ ಏನಿದೆ ಹನುಮಂತ ಅವರಲ್ಲಿದೆ. ಸೊ ಇದೆಲ್ಲ ಕೂಡ ಹನುಮಂತ ಅವರಿಗೆ ಪ್ಲಸ್ ಆಗ್ತಾನೆ ಹೋಗ್ತಾ ಇದೆ, ಎಲ್ಲೂ ಕೂಡ ಮೈನಸ್ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಇನ್ನು ಭವ್ಯ ವಿಚಾರಕ್ಕೆ ಬಂದ್ರೆ ಭವ್ಯವು ಕೂಡ ಎಲ್ಲೂ ಕೂಡ ಅವರಿಗೆ ಮೈನಸ್ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ಕೂಡ ಪ್ಲಸ್ ಆಗೇ ಹೋಗ್ತಾ ಇದೆ. ಯಾರನ್ನು ಕೂಡ ಅವರು ಜಿದ್ದಿಗೆ ಇನ್ನೂ ಬೀಳಿಸ್ಕೊಂಡಿಲ್ಲ ಭವ್ಯ ಅವರು. ಅವ್ರ ಗೇಮ್ನ ಅವ್ರು ಆಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಗೇಮ್ನ ಆಡ್ತಾ ಇದ್ದಾರೆ. 2 ಬಾರಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂತಂದರೆ ನಾವು ನೋಡಬಹುದು, ಸುಂದರವಾಗಿ ಗೇಮ್ನ ಆಡ್ತಾ ಇದ್ದಾರೆ. ರಜತ್ ಅವ್ರನ್ನ ನಾವು ನೋಡ್ಬೋದು, ಕಳೆದ ಒಂದಷ್ಟು ವಾರಗಳಿಗೆ ಹೋಲಿಸ್ಕೊಂಡ್ರೆ ಈ ವೀಕ್ಗಳಲ್ಲಿ ತುಂಬ ಎಂಟರ್ಟೈನ್ಮೆಂಟ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಜತ್ ಅವರು. ಇಡೀ ಬಿಗ್ ಬಾಸ್ನಲ್ಲಿ ಅದು ಹೈಲೈಟ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳು ಕೂಡ ತುಂಬಾ ಟ್ರೋಲ್ ಆಗ್ತಾ ಇದೆ, ಅವರ ಒಂದೊಂದು ಕಂಟೆಂಟ್ಗಳು ಕೂಡ ತುಂಬ ಟ್ರೋಲ್ ಆಗ್ತಿದೆ. ಅವರ ಮತ್ತು ಚೈತ್ರ ಅವರ ಕಾಂಬೋ ಜನರಿಗೆ ಇಷ್ಟ ಆಗ್ತಾ ಇದೆ. ಸೊ ಈ ಒಂದು ರೀಸನ್ಗೆ ಇವ್ರನ್ನ ಉಳಿಸ್ಕೋಬಹುದು. ತ್ರಿವಿಕ್ರಮ್ ಅವರು ಕೂಡ ಲಾಸ್ಟ್ ವೀಕು ಆಚೆ ಹೋಗಿ ವಾಪಸ್ ಬಂದಿದ್ರು. ಸೊ ತ್ರಿವಿಕ್ರಮ್ ಅವ್ರಿಗೂ ಕೂಡ ಒಂದಷ್ಟು ಫ್ಯಾನ್ಸ್ ಇದ್ದಾರೆ, ಅವರು ಕೂಡ ಉಳಿಯುವಂತಹ ಚಾನ್ಸಸ್ ಇದೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಇನ್ನು ಮಂಜಣ್ಣ ನೋಡ್ಬೋದು, ನಾವು ಮಂಜಣ್ಣ ಗೌತಮಿ ಅವರು ನೋಡ್ಬೋದು. ಮಂಜಣ್ಣಗೂ ಕೂಡ ಫ್ಯಾನ್ಸ್ ಇದ್ದಾರೆ, ಅವರು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಕಮ್ ಬ್ಯಾಕ್ ಆಗಿದ್ದಾರೆ ಮಂಜಣ್ಣ, ಈ ವೀಕ್ ಅಂತೂ ತುಂಬ ಚೆನ್ನಾಗಿ ಗೇಮನ್ನು ಆಡಿದ್ದಾರೆ. ಸೊ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಆಟವನ್ನು ಪರಿಗಣಿಸಿದ್ದಾರೆ, ನಾನು ಗೆಲ್ಲೇಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಗೇಮನ್ನು ಆಡ್ತಿದ್ದಾರೆ. ಏನಾಗುತ್ತೆ ಏನು ಎಲ್ಲವೂ ಕೂಡ ಜಸ್ಟ್ ನಾನು ಸ್ವಲ್ಪ ದಿನ ಮಾತ್ರ ಇದೆ, ವೆಯ್ಟ್ ಮಾಡಿ ನೋಡಬೇಕು. ಅದ್ರ ಮಧ್ಯೆ ಡಿಸ್ಕಸ್ ಆಗ್ತಿರುವಂತಹ ವಿಚಾರ ಅಂತಂದರೆ ಕಿಚ್ಚ ಸುದೀಪ್ ಅವರ ಮೇಲೆ ಆಕ್ರೋಶ ಅವರ ಹಾಕ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಮಂದಿ ಏನಿದ್ದಾರೆ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ನಮ್ಮ ಹನುಮಂತುಗೆ ಯಾಕೆ ಈ ರೀತಿ ಹೇಳ್ತೀರಂತ. ಈ ವಿಚಾರವೂ ಕೂಡ ನೆಕ್ಸ್ಟ್ ಡಿಸ್ಕಸ್ ಆದರೂ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ ಬಿಗ್ ಬಾಸ್ನಲ್ಲಿ ಇವತ್ತಿನ ಆಟ ರೆಸಾರ್ಟ್ ಆಟ ಕಂಪ್ಲೀಟ್ ಆಗುವಂತಿದೆ. ಹಾಗೆ ನಾಮಿನೇಷನ್ಗಾಗಿ ಬಿಯರ್ ಬಾಟ್ಲಿ ಹೊಡೆಯುವಂತಹ ಒಂದು ಗೇಮನ್ನು ಕೊಟ್ಟಿದ್ದಾರೆ ಬಿಗ್ ಬಾಸು, ಅದು ಕೂಡ ಚರ್ಚೆ ಆಗ್ತಿದೆ. ಅದ್ರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಗೇಮ್ ಆದಮೇಲೆ ಒಂದಷ್ಟು ಚರ್ಚೆ ಆಗುತ್ತೆ. ಅದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡ್ಬೋದು. ಮಿಡ್ ನೈಟ್ ಎಲಿಮಿನೇಷನ್ ಏನಾದರೂ ಇದ್ದರೆ ಚೈತ್ರ ಅವರು ಮತ್ತು ಐಶ್ವರ್ಯ ಅವರು ಹೋಗ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತದೆ. ಸೊ ಇವತ್ತಿನ ಎಪಿಸೋಡ್ವರೆಗೂ ನಾವು ಕಾದು ನೋಡಿ ಎಲ್ಲವನ್ನು ಕೂಡ ಡಿಸೈಡ್ ಮಾಡಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.